ಅವತಾರ್ ಪುರುಷ ಸಿನಿಮಾ ಐ ಥಿಂಕ್ ನನ್ನ ಆಲ್ಮೋಸ್ಟ್ 1.5 ಇಯರ್ಸ್ ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋವಂಥದ್ದು, ಒಂದು ಒಳ್ಳೆ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಇನ್ನೂ ಖುಷಿ ಅನಿಸುತ್ತೆ. ಯಾಕಂದರೆ ಅವತಾರ್ ಪುರುಷ ಒಂದು ಜರ್ನಿ ಆಗಿದೆ. ಇದೇನೋ ಒಂದು 3 to 4 ಇಯರ್ಸ್ ಆಫ್ ಜರ್ನಿ ಇವತ್ತು ಫೈನಲಿ ಥಿಯೇಟರಲ್ಲಿ ಜನಗಳ ಮಧ್ಯೆ ಕುತ್ಕೊಂಡು ನೋಡಿದ್ದು. ಸೊ ತುಂಬ ಖುಷಿ ಆಯಿತು. ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ VFX ಎಲ್ಲವೂ ಚೆನ್ನಾಗಾಗಿದೆ. ನನಗೂ ಆ್ಯಸ್ ಕ್ಯಾರೆಕ್ಟರ್ ವೈಸ್ ಫಸ್ಟ್ ಪಾರ್ಟ್ಗಿನ್ನ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ಎಂಟೈರ್ ಸಿನಿಮಾನ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿಯಾಯಿತು. ಖಂಡಿತವಾಗ್ಲೂ ಇದು ಸುನಿ ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ. ತುಂಬ ಆ್ಯಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದರೆ ತುಂಬಾ ಡಿಫ್ರೆಂಟಾಗಿ ಬಂದಿದೆ. ಆ್ಯಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ರೀತಿಯಾದೊಂದು ಪ್ರಾಜೆಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ, ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಶರಣ್ ಸರ್ ಆ್ಯಸ್ ಅನ್ ಆ್ಯಕ್ಟರ್ ಹೇಳೋದೇ ಬೇಕಾಗಿಲ್ಲ. ಒಂದು ಕಾಮಿಡಿ ಆಗಿರಲಿ ಏನೇ ಆದ್ರೂ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಈ ಥರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಕುತೂಹಲ ನಂಗೆ ತುಂಬ ಇತ್ತು. ಸೊ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟೈರ್ ಕಾಮಿಡಿ ಆಗಿರಲಿ ಸೀರಿಯಸ್ ಸೀಕ್ವೆನ್ಸ್ ಆಗಿರಲಿ. ಸೊ ತುಂಬ ಖುಷಿಯಾಗುತ್ತೆ. ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ಒಳ್ಳೆ ರೀತಿಯ ಪ್ರಯತ್ನ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. 5th ಏಪ್ರಿಲ್ ರಿಲೀಸ್ ಆಗಿದೆ. ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಅವತಾರ ಪುರುಷ 2 ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಔಟ್ಸ್ಟ್ರಕ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇಟ್ಸ್ ಅ ಬ್ಲಾಕ್ ಬಾಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿಯೊಂದು ಎಲಿಮೆಂಟ್ಸ್, ಎಸ್ಪೆಷಲಿ ಫಸ್ಟ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುನಿ ಸರ್. ಆ್ಯಂಡ್ ಅಗೇನ್ ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಸುನಿ ಸರ್ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಸುನಿ ಸರ್ ಈ ಥರ ಒಂದು ಜಾನರ್ನ ಅಟೆಂಪ್ಟ್ ಮಾಡಿರೋದು. ಆ್ಯಂಡ್ ಸುನಿ ಸರ್, ಯು ಹ್ಯಾವ್ ಸಕ್ಸೀಡೆಡ್. ಪುಷ್ಕರ್ ಸರ್ ಆ್ಯಂಡ್ ಪುಷ್ಕರ್ ಫಿಲ್ಮ್ಸ್ಗೆ ತುಂಬ ಒಳ್ಳೆಯದಾಗಲಿ. ಯಾಕಂದರೆ ದಿಸ್ ಜಾನರ್ ಸುನಿ ಸರ್ ಅಟೆಂಪ್ಟ್ ಮಾಡಿರೋದು. ನನಗೆ ಅವತಾರ ಪುರುಷ 1ಗಿಂತ 2 ತುಂಬಾ ಇಷ್ಟ ಆಯಿತು. ದಿಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್. ನನ್ನ ಮನಸ್ಸಿಂದ ಹೇಳ್ತಿರೋದು. ಐ ಲವ್ ದ ಮೂವಿ. ಸಿನಿಮಾಟೋಗ್ರಫಿ ವಿಲಿಯಮ್ ಸರ್, ಯು ಹ್ಯಾವ್ ಔಟ್ಡನ್ ಎವ್ರಿಥಿಂಗ್. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಸಿನಿಮ್ಯಾಟಿಕಲಿ ಅಂತಲೇ ಹೇಳ್ಬೋದು. ಶರಣ್ ಸರ್ ಎಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ, ಅಗೇನ್ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಶರಣ್ ಸರ್. ಇಟ್ಸ್ ಅಮೇಝಿಂಗ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಶರಣ್ ಸರ್ ನನಗೆ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ವೈಸ್. ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ, CG ವರ್ಕ್ಸ್ ತುಂಬ ಚೆನ್ನಾಗಿದೆ, ವಿಜುವಲ್ಸ್ ಅಮೇಝಿಂಗ್ ಆಗಿದೆ, ಸ್ಕ್ರೀನ್ ಪ್ಲೇ, ಡಿರೆಕ್ಷನ್, ಪ್ರತಿಯೊಂದು ಡಿಪಾರ್ಟ್ಮೆಂಟು ಅವ್ರು 100% ಕೊಟ್ಟು ಮಾಡಿರೋ ಥರ ಇದೆ. ಆ್ಯಂಡ್ ಐ ವಿಶ್ the whole team of Avtara Purusha to very, 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 very all the best and good luck for the movie. Thank you. ಪುರುಷ 1 ನೋಡಿದ್ವಿ. ಆ ಕ್ಯೂರಿಯಾಸಿಟಿ ಹಾಗೆ ಮೇಂಟೈನ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ಆ ಕ್ಯೂರಿಯಾಸಿಟಿಗೆ ಫುಲ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಹ್ಯಾಟ್ಸ್ ಆಫ್ ಯು ಸರ್. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಾವು ಯಾರು ಅಲ್ಲ ಕಮೆಂಟ್ ಮಾಡೋಕ್ಕೆ, ಬಟ್ ವೆರಿ ವೆರಿ ಗುಡ್, ವೆರಿ ಇನ್ಸ್ಪೈರಿಂಗ್ ಸರ್. ಹಾಗೆ ಆಶಿಕಾ ರಂಗನಾಥ್ ಅವರು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಇದನ್ನ ನೋಡಿ, ಒಂದು ಒಳ್ಳೆಯ ಕಂಟೆಂಟ್ ಇದೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲ ಮಂತ್ರ ಎಲ್ಲ ನಾನೇ ಅಷ್ಟು ಹಾಕಿರೋದು ನಾನೇ ಅಲ್ವಾ ಎಲ್ಲ ನೋಡಿ. ಸೊ ಅಫ್ಕೋರ್ಸ್ ಯಾರ್ಯಾರು ಏನು ಹೇಳಿದ್ರು ಕೇಳಿಲ್ಲ ನಾನು, ಬಟ್ ನೀವೊಂದಷ್ಟನ್ನು ನೋಡಿರ್ಬೋದು. ಇದು ಅಂದರೆ ಬೇರೆ ರೀತಿ ಪ್ರಯತ್ನ, ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಕಟ್ಕೊಡೋಕ್ಕೆ ಟ್ರೈ ಮಾಡಿರೋದು. ಯೂಶ್ವಲಿ ಹ್ಯೂಮರು ಅಥವಾ ಲವ್ ಫೀಲಿಂಗ್ಸು, ಎಮೋಷನ್ಸು ಇವನ್ನ ಕಟ್ಕೊಡೋಕ್ಕೆ ಸ್ಕ್ರಿಪ್ಟಲ್ಲಿ ಟ್ರೈ ಮಾಡ್ತಿರ್ತೀವಿ. ಈ ಸರಿ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಕಟ್ಕೊಡೋಣ ಅನ್ನೋದು ಹಾರರು ಥ್ರಿಲ್ಲರ್ ಮಧ್ಯದೊಂದು ಜಾನರ್ನ ಮುಟ್ಟಿ ಟ್ರೈ ಮಾಡಿರೋದು. ಸೊ ನಾನು ಜಾಸ್ತಿ ಏನು ಹೇಳೋಕ್ಕಲ್ಲ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಮೂವಿನ. ಥ್ಯಾಂಕ್ ಯು. ಅವತಾರ ಪುರುಷ 2 ತುಂಬ ಮೈ ನವಿರೇಳಿಸುವಂಥ ಒಂದು ಸಿನಿಮಾ. ಸುನಿ, ಪುಷ್ಕರ್, ಶರಣ್, ಆಶಿಕಾ
ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಕ್ಯಾಮ್ರಾ ವರ್ಕ್ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರವನ್ನು ತುಂಬ ರೋಮಾಂಚಕವಾಗಿ ಅದರ ಏನು ಛಾಪು ಮೂಡಿಸ್ಬೇಕೋ ಅದನ್ನು ಅಷ್ಟು ಇಂಪ್ಯಾಕ್ಟಬಲ್ ಆಗಿ ತೋರಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ನನ್ನ ಪಾತ್ರಕ್ಕೂ ತುಂಬಾ ಚೆನ್ನಾಗಿ ಅರ್ಜುನ್ ಜನ್ಯ ಅವರು ರೆಕಾರ್ಡಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ಗೆಲ್ಲಬೇಕು, ಸಿನಿಮಾ ಹರಿಸ್ಬೇಕು. ಪ್ರತಿಯೊಂದು ಪ್ರಯತ್ನಗಳನ್ನ ಮಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಒಂದು ಸಿನಿಮಾ ಮಾಡ್ತೀವಿ, ಒಂದು ಹೊಸ ಅನುಭವ ಕೊಡೋಕ್ಕೆ, ಒಂದು ಹೊಸ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಡೋದಕ್ಕೆ. ಆ ನಿಟ್ಟಿನಲ್ಲಿ ಸುನಿ ಪ್ರಯತ್ನ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಎರಡರ ಇಂಪ್ಯಾಕ್ಟ್ ಜೋರಾಗಿದೆ. ಗುಡ್ ಲಕ್ ಸುನಿ, ಒಳ್ಳೆಯದಾಗಲಿ. ಪುಷ್ಕರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡುವಂಥ ಶಕ್ತಿ ಅವ್ರಿಗೆ ಬರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಈಗಷ್ಟೇ ಅವತಾರ ಪುರುಷ 2 ಸಿನಿಮಾನ ನೋಡಿದೆ. ಖಂಡಿತವಾಗ್ಲೂ ಇದು ಸುನಿ ಸರ್ ಡೈರೆಕ್ಟ್ ಮಾಡಿರೋದ ಅಂತ ಡೌಟ್ ಆಯಿತು. ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಆ್ಯಕ್ಚುಲಿ ಅವತಾರ ಪುರುಷ ಪಾರ್ಟ್ 1 ಕಂಪೇರ್ ಮಾಡಿದ್ರು ಕೂಡ ಪಾರ್ಟ್ 2 ಬಹಳನೇ ವಿಭಿನ್ನವಾಗಿದೆ. ಸಾಕಷ್ಟು ಹೊಸ ವಿಷಯಗಳನ್ನು ಕಲ್ತಂಗಾಯಿತು ನನಗೆ. ತುಂಬ ಆಳವಾಗಿ ಹೋಗಿ ಬಹಳ ವಿಷಯಗಳನ್ನು ಕಲ್ತ್ಕೊಂಡು ಐ ಥಿಂಕ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಇಂಥ ಒಂದು ಕಲೆ ಇರೋಂಥ ಕಲೆಗಾರರನ್ನ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ತುಂಬಿಸ್ಬೇಕು ಅನ್ನೋದೊಂದೇ ನನ್ನ ಒಂದು ಅನಿಸಿಕೆ. ಅದ್ಭುತವಾದಂಥ ಕಲೆಗಾರ ಸುನಿ ಸರ್. ಐ ಥಿಂಕ್ ಇಷ್ಟು ಸುಲಭವಾಗಿ ಒಂದು ಜಾನರಿಂದ ಇನ್ನೊಂದು ಜಾನರ್ಗೆ ಶಿಫ್ಟ್ ಆಗಿ ಅದನ್ನು ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡುವಂಥ ಒಂದು ಕಲೆ ಏನಿದೆ ಅದು ಸುಲಭವಾಗಿ ಬರೋದಿಲ್ಲ. ಅದನ್ನು ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ಎಕ್ಸಿಕ್ಯೂಟ್ ಮಾಡೋದನ್ನು ನೋಡಿ ನನಗೆ ಬಹಳನೇ ಸಂತೋಷ ಆಗುತ್ತೆ. ಇನ್ಫ್ಯಾಕ್ಟ್ ಹಾಗಾಗಿ ನನಗೆ ಅವ್ರ ಮೇಲೆ ಬಹಳ ಗೌರವ ರೆಸ್ಪೆಕ್ಟ್ ಬರುವಂಥದ್ದು. ಓವರಾಲ್ ಐ ಥಿಂಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದು. VFX ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಬಹಳ ಕುತೂಹಲಕಾರಿಯಾಗಿತ್ತು ನನಗೆ. ಶರಣ್ ಸರ್ ಪರ್ಫಾರ್ಮೆನ್ಸ್ ಅದ್ಭುತ, ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ಈ ಥರ ಒಂದು ಜಾನರಲ್ಲಿ ಕಾಮಿಡಿನೂ ಬ್ಯಾಲೆನ್ಸ್ ಮಾಡಿ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡೋದು ನಾಟ್ ಎನ್ ಈಸಿ ಟಾಸ್ಕ್. ಐ ಥಿಂಕ್ ಈಸ್ ಬ್ರಿಲಿಯಂಟ್. ಆ್ಯಂಡ್ ಐ ಥಿಂಕ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಭವ್ಯ ಮೇಡಮು, ಸುಧಾರಾಣಿ ಮೇಡಮು, ಸಾಯಿ ಕುಮಾರ್ ಸರು, ಆಶಿಕಾ ರಂಗನಾಥ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. VFX ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾಟೋಗ್ರಫಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದು ಥಿಯೇಟ್ರಲ್ಲೇ ನೋಡುವಂಥ ಒಂದು ಸಿನಿಮಾ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ VFX ಹೆವಿಯಾಗಿದೆ. ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲೇ ನೋಡಿ, ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ತುಂಬ ಖುಷಿ ಆಯಿತು. ಅವತಾರ ಪುರುಷ 2 ಸಿನಿಮಾ ತುಂಬ ಚೆನ್ನಾಗಿದೆ. ಪಾರ್ಟ್ 1 ಕೂಡ ನೋಡಿದೆ ನಾನು. ಪಾರ್ಟ್ 2 ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ದಯವಿಟ್ಟು ಯಾರು ಮಿಸ್ ಮಾಡ್ದಿರೋ ಅವತಾರ ಪುರುಷ 2 ಪಾರ್ಟ್ 2ನ ಮಿಸ್ ಮಾಡ್ದಿರ ನೋಡಿ. ಆ್ಯಂಡ್ ಸುನಿ ಸರ್ ಡೈರೆಕ್ಷನ್ ಕೇಳಬೇಕಾ, ಸಕ್ಕತ್ತಾಗಿದೆ. ಒಂಥರ ಡಿಫ್ರೆಂಟ್ ಜಾನರ್ ಇದು. ಆ್ಯಂಡ್ ಶರಣ್ ಸರ್ ಅಂತೂ ಸಖತ್ ನಗ್ಸಿದ್ದಾರೆ. ಆ್ಯಂಡ್ ಪ್ರತಿಯೊಂದು ವಾಮಾಚಾರ ರಿಲೇಟೆಡ್ ಥಿಂಗ್ಸ್ ಲೈಕ್ ನಮಗೇನು ಗೊತ್ತಿಲ್ಲ ಅದೆಲ್ಲ ನಾವು ಈ ಮೂವಿನ ತಿಳ್ಕೋಬೋದು ಅಂತ ಹೇಳ್ಬೋದು. ಬಟ್ ಯಾರು ಪ್ರಯೋಗ ಮಾಡೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ. ಸೊ ಪಾರ್ಟ್ 1 ನೋಡಿದ್ದೆ. ಸೊ ಅವತಾರ ಪುರುಷ ಪಾರ್ಟ್ 2 ಇವಾಗ ಜಸ್ಟ್ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರ್ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇಲ್ಲ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕಂಡು ತುಂಬ ಭಯ, ಅವರಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಆ್ಯಂಡ್ ಸಿಂಪಲ್ ಸುನಿ ಸರ್ ಡೈರೆಕ್ಷನ್ ನಾನು ಐ ಥಿಂಕ್ ಸಿಂಪಲಾಗಿ ಒಂದು ಲವ್ ಸ್ಟೋರಿನೇ ನೋಡ್ಕೊಂಬಂದೀನಿ. ಇಟ್ಸ್ ಅನ್ ಅಮೇಝಿಂಗ್ ಡೈರೆಕ್ಷನ್. ಆ್ಯಂಡ್ ಶರಣ್ ಸರ್ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೂವಿ ತುಂಬ ಬ್ರಿಲಿಯಂಟಾಗಿದೆ. ಅಂದರೆ ಇಷ್ಟೊತ್ತು ನಾನು ಈ ಮಾಟ ಮಂತ್ರ ಅನ್ನೋ ಮಾಡೋ ಒಂದು ಜಗತ್ತಿರುತ್ತಲ್ಲ, ಆ ಜಗತ್ತಲ್ಲಿ ಇಷ್ಟೊತ್ತರೆಗೂ ಮೂವಿ ನೋಡಿಕೊಂಡು ಆ ಜಗತ್ತಲ್ಲಿ ನಾನು ಎಷ್ಟೊತ್ತರೆಗೂ ಅಲ್ಲಿ ಇದ್ನೇನೋ ಅನ್ನೋಷ್ಟು ನನಗೆ ಫೀಲ್ ಆಗ್ತಿದೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಅಷ್ಟೇ. ಥ್ಯಾಂಕ್ ಯು. ಬ್ರಿಲಿಯಂಟ್ ವರ್ಕ್ ಸುನಿಲ್ ಸರ್, ಗುಡ್ ಜಾಬ್. ಥ್ಯಾಂಕ್ ಯು. ನಾನು ಏನು ಮಾತಾಡಲಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಚಂದೋಗಿ. ಇವಾಗ ತಾನೇ ಅವತಾರ ಪುರುಷ ಪಾರ್ಟ್ 2 ಸಿನಿಮಾನ ನೋಡ್ಕೊಂಡು ಬಂದೆ. ಶರಣ್ ಸರ್, ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಯು ಫಸ್ಟ್ ಆಫ್ ಆಲ್, ಅದನ್ನು ಹೇಳಬೇಕು. ಆ್ಯಂಡ್ ಸುಮಾರು ರಿಯಾಲಿಟಿ ಶೋ ಅಲ್ಲಿ ಜಡ್ಜಾಗಿ ಬಂದು ನನ್ನ ಜಡ್ಜ್ ಮಾಡಿದ್ದಾರೆ. ಇವಾಗ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಟ್ಸ್ ಅಮೇಝಿಂಗ್. ಫಸ್ಟ್ ಆಫ್ ಆಲ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಸರ್. ಹಾರರ್ ಸಿನಿಮಾ ಆ್ಯಂಡ್ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ ಎಲ್ಲ ನನಗೆ ತುಂಬ ಇಷ್ಟ. ನನ್ನ ಪರ್ಸ್ನಲ್
ಫೇವ್ರೆಟ್ ಆ್ಯಂಡ್ ದಿಸ್ ಮೂವಿ ವಾಸ್ ಅಮೇಝಿಂಗ್. ಸುನಿ ಸರ್ ಅವರ ಡೈರೆಕ್ಷನ್ ಇರ್ಬೋದು, ಶರಣ್ ಸರ್ ಅವರ ಡೈಲಾಗ್ ಇರ್ಬೋದು, ಅದು ಲಾಸ್ಟಲ್ಲಿ ಒಂದು ಡೈಲಾಗ್ ಪೋರ್ಷನ್ ಇದೆ ಪ್ರೀ ಕ್ಲೈಮ್ಯಾಕ್ಸ್ದು, ಅದು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಸೊ ಓವರ್ ಆಲ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಹಾರರ್ ಸಿನಿಮಾ ಇಷ್ಟಪಡೋರಿಗೆ ಇಟ್ಸ್ ಅ ಬಿಗ್ ಟ್ರೀಟ್. ಒಂದು ಫೆಸ್ಟಿವಲ್ ಥರ ಇರುತ್ತೆ. ಖಂಡಿತವಾಗ್ಲೂ ಬಂದು ಅವತಾರ ಪುರುಷನ ಥಿಯೇಟ್ರಲ್ಲೇ ನೋಡಿ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಶರತ್ ಸರ್ ಇಲ್ಲಿ ನಿಂತಿದ್ದಾರೆ, ದಟ್ ಈಸ್ ಇಟ್ ಸೆಲ್ಫ್ ಅ ಗ್ರೇಟ್ ಪ್ಲೆಷರ್. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟಿಂದ ಎಂಟು ತನಕ ಏನಾಗುತ್ತೆ ಅನ್ನೋದು ಕ್ವೆಶನ್ ಇರುತ್ತೆ. ಆ್ಯಂಡ್ ಫಸ್ಟ್ ಹಾಫಿನ ಕಾಮಿಡಿ ಆಗಿರ್ಬೋದು, ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಇಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಐ ಆಮ್ ನೋಬಡಿ ಟು ಸೇ. ಶರಣ್ ಸರ್ ನೇಲ್ಡ್ ಇಟ್ ಕ್ರೇಜಿ. ಆ್ಯಂಡ್ ಆಶಿಕಾ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ತುಂಬಾ ಫೇವ್ರೇಟ್ಸ್ ಎಲ್ಲರೂ ಸಿನಿಮಾದಲ್ಲಿದ್ದಾರೆ. ಸಾಯಿ ಸರ್ ಆಗಿರ್ಬೋದು, ಸುಧಾರಾಣಿ ಮ್ಯಾಮ್ ಆಗಿರ್ಬೋದು, ಶಿ ನೆವರ್ ಏಜಸ್. ತುಂಬಾ ಚೆನ್ನಾಗಿದೆ ಸಿನಿಮಾ. ಐ ಗೆಸ್ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಹಾಲಿಗೇ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ನಾನಿವಾಗ ಸೊ ನನಗೆ ಸಿನಿಮಾ ನೋಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ನನ್ನ ಶರಣ್ ಸರ್ ದೊಡ್ಡ ಫ್ಯಾನು ಚಿಕ್ಕ ವಯಸ್ಸಿಂದ. ಅವ್ರು ಮಾಡೋ ಕಾಮಿಡಿ ನಾನು ಎಲ್ಲೂ ನೋಡಿದೆ, ಆ ಥರ ಸೂಪರಾಗಿ ಕಾಮಿಡಿ ಮಾಡ್ತಾರೆ. ಸೊ ಈ ಸಿನಿಮಾ ಸೂಪರಾಗಿತ್ತು, ಯಾಕಂದರೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಇದೆ. ಸೊ ಅದು ಎಲಿಮೆಂಟ್ಸ್ ನೋಡಿದಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಆಮೇಲೆ ಸುನಿ ಸರ್ದು ದೊಡ್ಡ ಫ್ಯಾನು ನಾನು. ಸೊ ಸಿನಿಮಾ ನೋಡಿದಾಗ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನಮಗೆ ಈಗ ನೋಡೋ ಅವಕಾಶ ಕೊಟ್ಟಿದ್ದಕ್ಕೆ ಈ ಟೀಮ್ಗೆ ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸರ್. ವಿರುದ್ಧ ಒಂದು ತಂತ್ರದ ಒಂದು ಕಥೆಯನ್ನು ಸೆಳೆದು ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಈ ವಾಮಾಚಾರದ ವಿರುದ್ಧ ಒಂದು ನಾಯಕ ನಟ ಹೋರಾಡ್ತಾ ಒಂದು ಈ ಸಿನಿಮಾ ಮಾಡೋದು. ಮತ್ತು ಮುಖ್ಯವಾಗಿ ನನಗೆ ಶರಣ್ ಅವರ ಒಂದು ನಟನೆ ಮತ್ತು ಆ ಪಾತ್ರಕ್ಕೆ ಯಾವ ಥರ ನ್ಯಾಯ ಒದಗಿಸಿದ್ದಾರೆ, ಅದ್ರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡೋಂಥ ಸಾಯಿ ಕುಮಾರ್ ಇರ್ಬೋದು, ಸುಧಾರಾಣಿಯವ್ರು ಇರ್ಬೋದು, ಆಶಿಕಾ ರಂಗನಾಥ್ ಇರ್ಬೋದು, ಒಂದು ದೊಡ್ಡ ಕಿಟ್ಟಿ ಶ್ರೀನಗರ ಕಿಟ್ಟಿ ಇರ್ಬೋದು, ಒಂದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿರೋಂಥ ದೊಡ್ಡ ತಾರಾಂಗಣ ಇದೆ. ಮತ್ತು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ. ಮತ್ತು ಒಂದು ದೊಡ್ಡ ಬಜೆಟ್ಟಿನ ಸಿನಿಮಾ ಆಗಿದೆ. ಮತ್ತು ಈ ಥರ ಸಿನಿಮಾಗಳು ಅದು ಯಾವ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅನ್ನೋದು ನಾನು ಆಪ್ತಮಿತ್ರ ನೋಡಿದಾಗ ಅದೇ ಅನಿಸ್ತು. ಮತ್ತು ಇವಾಗ ಅವತಾರ ಪುರುಷ 2 ನೋಡಿದಾಗಲೂ ಅದೇ ಅನಿಸ್ತಾ ಇದೆ. ಯಾಕಂತಂದರೆ ಇದಕ್ಕೆ ಒಂದು ಸ್ಕೈ ಇಸ್ ದ ಲಿಮಿಟ್. ಅದು ಒಂದು ಪ್ರೇಕ್ಷಕರ ಜೊತೆ ಅದು ಕನೆಕ್ಟ್ ಆದರೆ ಇದಕ್ಕೆ ಒಂದು ಯಶಸ್ಸಿನ ದಾರಿನೇ ಬೇರೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭರತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಮತ್ತು ಶರಣ್ ಈ ಥರ ಒಂದು ಧೈರ್ಯವಾಗಿ ಪಾತ್ರಗಳನ್ನ ಆಯ್ಕೆ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ಇದೇ ಥರ ಬೆಳೀತಾ ಹೋಗಿ. ಆಲ್ ದ ಬೆಸ್ಟ್ ಯು. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಅಮೇಝಿಂಗ್ ಜಾಬ್. ಸೊ ನಮಸ್ಕಾರ, ನಾನು ನಿಮ್ಮ MC ಬಿಜು ಮಾತಾಡ್ತಾ ಇದ್ದೀನಿ. ಹಾಗೂ ನಾನು ನಿಮ್ಮ ಆರಾ. ಈಗ ತಾನೇ ಅವತಾರ ಪುರುಷ ಭಾಗ 2 ನೋಡಿದ್ದೀವಿ. ನೋಡಿ ಈಗ ಅದಾದ ನಮ್ಮ ತಲೆಯಲ್ಲಿಂದ ಗಿರ್ರ ಅಂತ ತಿರುಗ್ತಾ ಇದೆ. ಹಾಗೆ ತ್ರಿಶಂಕು ಏನಂತ ಜಾಗ ಇದೆ, ಅಲ್ಲಿ ಹೋಗಿ ಬಂದಿರೋದು ಇನ್ನೂ ಕಣ್ಮುಂದೆ ಹಾಗೆ ಇದೆ. ಎಲ್ಲರೂ ಬನ್ನಿ, ಬೇಗ ಎಕ್ಸ್ಪೀರಿಯನ್ಸ್ ಮಾಡಿ. ಹಾಗೆ ನಮ್ಮ ಸಾಂಗ್ ಕೂಡ ಇದೆ ಇವನೇ ಅವತಾರ ಪುರುಷ ಮೂವಿನಲ್ಲಿ, ಅದು ಕೂಡ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಗೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ನಮ್ಮ ಅದೃಷ್ಟ ಸರ್, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು. ಮತ್ತೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಸ್ಟಾರ್ಟ್. ಹಲೋ, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅವತಾರ ಪುರುಷ 2 ನೋಡ್ಕೊಂಡು ಬಂದಿದ್ದೀವಿ. ಒಂದು ಯಾವುದಾದ್ರು ತ್ರಿಶಂಕು ಲೋಕಕ್ಕೆ ನಾವು ಹೋಗಿ ಬಂದಂಗಾಯಿತು. ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಶರಣ್ ಸರ್, ಹೌ ವರ್ಸಿಟೈಲ್ ಅವರಿದ್ದಾರೆ ಅನ್ನೋದಕ್ಕೆ. ಒಬ್ಬ ಕಾಮಿಡಿಯನ್ ಆ್ಯಕ್ಟರ್ ಆಗಿದ್ದು ಮುಂಚೆ ಇದ್ದು ಕೂಡ ಇವಾಗ ಟು ಸಿ ಹಿಮ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಮಾಟ ಮಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರೋವಂಥದ್ದು ಇರ್ಬೋದು, ಅಥವಾ ಎಮೋಷ್ನಲ್ ಆಸ್ಪೆಕ್ಟ್ಸ್ನ ಬ್ಲೆಂಡ್ ಮಾಡಿರೋದು. ಶರಣ್ ಸರ್ಗೆ ಗ್ರೇಟ್ ರೆಸ್ಪೆಕ್ಟ್. ಆ್ಯಂಡ್ ಆಲ್ಸೋ ಸುನಿ ಸರಿಗೂ ಅಷ್ಟೇ. ಆ್ಯಸ್ ಎ ಡಿರೆಕ್ಟರ್ ಕೂಡ ಒಂದೇ ಜಾನ್ರಾಗೆ ಫಿಕ್ಸ್ ಆಗಿದೆ. ಕಾಮಿಡಿನೂ ಮಾಡ್ತಾರೆ, ಬೇರೆನೂ ಮಾಡ್ತಾರೆ. ಸೊ ಇಟ್ಸ್ ಅ ಗ್ರೇಟ್ ಫಿಲ್ಮ್, ಗ್ರೇಟ್ ವಾಚ್. ಎಲ್ಲರೂ ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ, ನಾನು ಶ್ವೇತಾ ಪ್ರಸಾದ್. ನನ್ನ ಫೇವ್ರೆಟ್ ಜಾನ್ರಾ ಇದು. ಸ್ವಲ್ಪ ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಐ ಲೈಕ್ ಸಚ್ ಜಾನ್ರಾಸ್.
ಆ್ಯಂಡ್ ನನಗೆ ಶರಣ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇನ್ಕ್ಲೂಡಿಂಗ್ ಆಶಿಕಾ ಅವ್ರದ್ದು. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಮಾಹಿತಿನೂ ಇರಲ್ಲ, ಇತ್ತೀಚೆಗೆ ನಾವು ಕೇಳೇ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಿಂದಿಯಲ್ಲಿ ಶೇತಾನ್ ಮೂವಿ ಬಂದಿತ್ತು, ರೀಸೆಂಟಾಗಿ ನೋಡಿದ್ದೆ. ಸೊ ವೆರಿ ಸಿಮಿಲರ್ ಜಾನ್ರಾ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಐ ಥಿಂಕ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಹಾಗೆ ಹುಕ್ ಮಾಡಿರುತ್ತೆ ನಿಮಗೆ. 2 hours ಹೇಗೆ ಹೋಗುತ್ತೆ ಗೊತ್ತಾಗಲ್ಲ. ಡೂ ಕಮ್ ಟು ದ ಥಿಯೇಟರ್ಸ್ ಅಂಡ್ ವಾಚ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾ ಹೆಗ್ಡೆ ಅಂತ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮ ಡೆಡಿಕೇಶನ್, ನಿಮ್ಮ ಇನ್ಸ್ಪಿರೇಷನಿಂದ ನಾವೆಲ್ಲ ಇಂಡಸ್ಟ್ರಿಗೆ ಬಂದಿರೋದು. ಸೊ ಮೂವಿ ಬಗ್ಗೆ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ತುಂಬ ರಿಯಲಿಸ್ಟಿಕ್ ಆಗಿತ್ತು. ನನಗಂತೂ ಸುಮಾರು ಭಯ ಆಯಿತು. BGM ಕ್ರೇಜಿ ಆಗಿದೆ. ಸೊ ಫಸ್ಟ್ ಪಾರ್ಟ್ ನೋಡ್ಕೊಂಬಂದರೆ ಇನ್ನೂ ಚಂದ ಕನೆಕ್ಟ್ ಆಗುತ್ತೆ. ಸೊ ನೆಗೆಟಿವ್ನ ಪಾಸಿಟಿವಲ್ಲಿ ವೇಲ್ ಕೂಡ ತೋರಿಸ್ಬೋದು, ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇನ್ನು ನಿಮ್ಮ ಕೈಯಲ್ಲಿ, ಆಡಿಯನ್ಸ್ ಕೈಯಲ್ಲಿದೆ. ಆ್ಯಂಡ್ ದ ಎಂಟೈರ್ ಕಾಸ್ಟಿಂಗ್ ಈಸ್ ಸೋ ಗುಡ್ ಆ್ಯಂಡ್ ಆಶಿಕಾ ಇಸ್ ಲುಕಿಂಗ್ ಸೋ ಸ್ಟ್ಯಾಂಡಿಂಗ್. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.